ಡಿಸೆಂಬರ್ 10ರಂದು ಪಂಚಮಸಾಲಿ ಸಮಾಜದವರಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಮುತ್ತಿಗೆಯಲ್ಲಿ ಲಕ್ಷಾಂತರ ಜನ ಪಂಚಮಸಾಲಿ ಸಮಾಜದವರು ಭಾಗಿಯಾಗಲಿದ್ದಾರೆ. 5,000 ಟ್ರ್ಯಾಕ್ಟರ್ ಚಳುವಳಿ ನಡೆಸಲಾಗುವುದು. ಬೆಳಗಾವಿಯಲ್ಲಿನ ಹೋರಾಟ ಉಗ್ರ ರೂಪಕ್ಕೆ ತಾಳಿತ್ತು. ಸಚಿವರು ಯಾಕೆ ಮಾತನಾಡುತ್ತಿಲ್ಲ ಗೊತ್ತಿಲ್ಲ. ಪಕ್ಷಾತೀತವಾಗಿ ಪಂಚಮಸಾಲಿ ಹೋರಾಟ ಮಾಡಬೇಕು ಎಂದು ಹೇಳಿದರು. ನಿರಂತರವಾಗಿರ್ತಕ್ಕಂಥ ಅರಿವಿರ್ತಕ್ಕಂಥ ಅದು ನಿಂತ ನೀರಲ್ಲ. ಸಮುದ್ರಕ್ಕೆ ಮುಟ್ಟಿದ ಮೇಲೆ ಯಾವ ರೀತಿಗೆ ನದಿಗೆ ಸಂತೋಷವಾಗುತ್ತೆ, ಅದೇ ರೀತಿಯಾಗಿ ಮೀಸಲಾತಿ ಚಳುವಳಿಗೆ ಮೀಸಲಾತಿಯ ಆದೇಶ ಪ್ರಮಾಣ ಪತ್ರಕ್ಕೆ ಸಿಕ್ಕ ಮೇಲೆ ನಮ್ಮ ಹೋರಾಟಕ್ಕೆ ಒಂದು ರೀತಿ ಜಯ. ಆ ಕಾರಣಕ್ಕೋಸ್ಕರವಾಗಿ 2021 ಜನವರಿ 14ನೇ ತಾರೀಕಿಂದ ಏನು ಚಳವಳಿ ಶುರು ಮಾಡ್ಕೊಂಡಿದ್ದೀವಿ, ಜನರೇ ನಂಬಿಕೆ ಇಟ್ಟು ಭರವಸೆ ಇಟ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟು 3 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಹೋರಾಟಕ್ಕೆ ಏನು ಬೆಂಬಲ ಕೊಡ್ತಕ್ಕಂಥ ಅವರಿಟ್ಟಂಥ ನಂಬಿಕೆ ವಿಶ್ವಾಸಕ್ಕೆ ಎಂದೂ ಧಕ್ಕೆ ಆಗಬಾರ್ದ ಕಾರಣಕ್ಕೆ ಆ ಮೀಸಲಾತಿ ಸಿಗೋವರೆಗೂ ನಿರಂತರವಾಗಿ ಚಳವಳಿಯನ್ನು ನಾವೆಲ್ಲ ಮಾಡ್ತಾ ಬಂದಿರತಕ್ಕಂಥ ತಮಗೆಲ್ಲ ಗೊತ್ತಿರೋ ಸಂಗತಿ. ನೂತನವಾಗಿ ಅಸ್ತಿತ್ವ ಬಂದಿರತಕ್ಕಂಥ ಕರ್ನಾಟಕ ಸರ್ಕಾರ ಬಂದ ಮೇಲೂ ಸಹ ಹೋರಾಟವನ್ನು ಮುಂದುವರಿಸಬೇಕು. ಈ ಹೋರಾಟ ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ, ಯಾವುದೇ ಜಾತಿ ವಿರುದ್ಧ ಹೋರಾಟ ಅಲ್ಲ. ಇದು ನಮ್ಮ ಸಮಾಜದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪರವಾಗಿರ್ತಕ್ಕಂಥ ಹೋರಾಟ, ಸರ್ಕಾರ ಮಾಡುವಂಥ ನಿರ್ಲಕ್ಷ್ಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ. ಈ ಕಾರಣಕ್ಕೋಸ್ಕರವಾಗಿಯೇ ಈ ಸರ್ಕಾರ ಬಂದ ಮೇಲೆ 2 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲ ಮಾಡ್ತಾ ಬಂದ್ವಿ. ಇಲ್ಲೇ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಈ ಚಳವಳಿಗೆ ಸ್ಪಂದನೆ ಮಾಡದೇ ಇದ್ದಾಗ, ಅನಿವಾರ್ಯವಾಗಿ ಶಾಸಕರ ಮಾತಿಗೂ ಸರ್ಕಾರ ಗೌರವ ಕೊಡದೇ ಇದ್ದಾಗ, ನಮ್ಮಗಳ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ನಾವೆಲ್ಲರೂ ವಕೀಲರ ಮೂಲಕವಾಗಿ ನ್ಯಾಯವನ್ನು ಪಡಿಬೇಕು ಅಂತ ವಕೀಲರ ಹೋರಾಟವನ್ನು ಶುರು ಮಾಡಿದ್ವಿ. ಆ ವಕೀಲರ ಹೋರಾಟ ಬಹುತೇಕ ನಿಮ್ಮ ಕೊಪ್ಪಳ ಜಿಲ್ಲೆಯಿಂದಲೇ ಅದಕ್ಕೊಂದು ಸ್ಫೂರ್ತಿ ಸಿಕ್ತು. ಬೆಳಗಾವಿಯಲ್ಲಿ ಭಾಳ ದೊಡ್ಡ ಸಮಾವೇಶ ಮಾಡಿದ್ವಿ. ಆ ಸಮಾವೇಶಕ್ಕೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಆಡಳಿತಾತ್ಮಕ ಸಭೆ ಕರೆಯಲಿಕ್ಕೆ ನಮ್ಮನ್ನು ಆಹ್ವಾನ ಮಾಡಿದರು. ಹಾಗಾಗಿ ಬೆಂಗಳೂರು ನಡೆದಂಥ ಸಭೆಯೊಳಗೆ ನಾವೇ ನಿರೀಕ್ಷೆ ಇಟ್ಕೊಂಡಿದ್ವಿ, 2 ವರ್ಷಗಳ ನಂತರದಲ್ಲಾದರೂ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದ್ರಲ್ಲ ಅಂತೇಳಿ ಅಷ್ಟಕ್ಕೆ ನಮಗೆ ಖುಷಿಯಾಗಿತ್ತು. ಬಟ್ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಎಲ್ಲೋ ಒಂದು ಕಡೆ ಸ್ಪಂದನೆ ಆಗುತ್ತೆ ಅಂತೇಳಿ. ಆದರೆ ನಮ್ಮ ಪರವಾಗಿ ನಮ್ಮ ವಕೀಲರು ಸಮರ್ಥವಾಗಿ ವಾದ ಮಂಡನೆ ಮಾಡಿದರು. ನಮ್ಮ ಶಾಸಕರುಗಳು ಸಹ ಮುಖ್ಯಮಂತ್ರಿಗಳು ಒತ್ತಡ ಹಾಕಿದರು. ಆದರೆ 3 ಉಪಚುನಾವಣೆ ನೆಪದಲ್ಲಿ ನಮಗೆ ಯಾವ ಭರವಸೆ ನಾವು ಬಯಸಿದ್ವಿ ಅನುಷ್ಠಾನ ಮಾಡೋದಂತೂ 2ನೇ ಮಾತು, ಕೊನೆ ಪಕ್ಷ ಭರವಸೆನಾದರೂ ಕೊಡ್ರಿ ಅಂತ ಏನು ಅಂದ್ಕೊಂಡಿದ್ವಿ. ಆ ಭರವಸೆಗೆ ಸ್ಪಷ್ಟ ಉತ್ತರ ಸಿಗಲಿಲ್ಲ. ನಾವೆಲ್ಲ ವಕೀಲರುಗಳು ಮನವಿ ಮಾಡಿಕೊಂಡ್ರು, ನೀತಿ ಸಮಿತಿಗೂ ಈ ಚಳವಳಿಗೆ ಯಾವುದೂ ಸಂಬಂಧವಿಲ್ಲ, ನೀವೊಂದು ಸಮಯವನ್ನು ಕೊಡ್ರಿ, ಇಷ್ಟು ದಿನದೊಳಗೆ ನಾವು ಮಾಡ್ತೀವಿ ಅಂತ ಒಂದು ಸಮಯವನ್ನು ಕೊಟ್ಟರು. ಹಿಂಗೆ ಯಡಿಯೂರಪ್ಪರು ಹೆಂಗೆ ಸಮಯ ಕೊಟ್ಟಿದ್ರು, ಬೊಮ್ಮಾಯಿ ಹೆಂಗೆ ಸಮಯ ಕೊಟ್ಟಿದ್ರು, ನಮ್ಮ ಚಳವಳಿಗೂ ಒಂದು ಭರವಸೆ ಕೊಡ್ರಿ ಅನ್ನುವಂಥ ಮನವಿಯನ್ನು ಪರಿಪರಿಯಾಗಿ ಕೇಳಿಕೊಂಡ್ರು. ಯಾವುದೇ ಉತ್ತರ ಬರಲಿಲ್ಲ. ಕೊನೆ ಪಕ್ಷ ಎಲ್ಲ ಲಿಂಗಾಯತನ ಸೆಂಟ್ರಲ್ OBCಗಾದ್ರೆ ರೆಕಮೆಂಡ್ ಮಾಡಿರಿ, ಅದು ಕೇವಲ ನಿಮಗೆ ಶಿಫಾರಸು ಮಾಡುವಂಥ ಅಧಿಕಾರ. ನಾವು ಅಲ್ಲೆಲ್ಲ ಹೋರಾಟ ಮಾಡಿ ಅದನ್ನು ಪಡ್ಕೊಳ್ತೀವಿ, ಅದನ್ನಾದ್ರೂ ಮಾಡಿರಿ ಅಂತ ಮನವಿ ಮಾಡ್ಕೊಂಡು ಅದಕ್ಕೂ ಯಾವುದೇ ಉತ್ತರ ಕೊಡಲಿಲ್ಲ. ನಾವು ಕಾನೂನು ಪ್ರಕಾರ ವಿಚಾರ ಮಾಡಬೇಕು, ಸಂವಿಧಾನ ಆಶಯಗಳ ಪರ ಮಾಡಬೇಕು ಅಂತೇಳಿ ಆರೈಕೆ ಉತ್ತರವನ್ನು ಕೊಟ್ಟರೆ ಹೊರತು ನಿರೀಕ್ಷೆಗೆ ತಕ್ಕ ಹಾಗೆ ನಮಗೆ ಸ್ಪಂದನೆ ಸಿಗಲಿಲ್ಲ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.